ದೊಡ್ಡ ಸಿಡಿಲ್ ಬಿತ್ತು. ನಡಿಬಾರ್ದು, ಈ ಮದ್ವೆ ನಡಿಬಾರ್ದು. ನನ್ನ ಅತ್ತೆ ಹೇಳ್ದ ಹಾಗೆ ಅವನಿ ಕತ್ತೆಯಿಂದ ತಾಳಿನ ಗಂಡನೇ ತೆಗೆಯೋದಕ್ಕೆ ಪ್ರಕೃತಿ ಕೂಡ ಒಪ್ಕೋತಿಲ್ಲ. ಅಕ್ಕ, ಅಲಕ್ಕಿನ್ ಕರ್ಕೊಂಡು ಬರೋಣ ಬಾ. ಅಮ್ಮ, ಅಲೇಖ್ಯ, ನಿನಗೇನು ಆಗ್ಲಿಲ್ಲ ಅಲ್ವೇನಮ್ಮ? ನಾನು ತಾಳಿನ ತಗೊಂಡು ಬರೋಣ ಅಂತ ಹೋದೆ. ಅಷ್ಟರಲ್ಲಿ ಮರದ ಸುತ್ತ ಬೆಂಕಿ ಅಮ್ಮ. ಮರಕ್ಕೆ ಸಿಡ್ಲು ತಾಗಿ ತಾಳಿ ಬೂದಿ ಆಗೋಯ್ತು. ಆ ತಾಳಿ ಹೋದ್ರೆ ಹೋಯ್ತು. ಇಲ್ಲಿ ಮದುವೆ ಆಗೋ ಜೋಡಿಗಳಿಗೆ ಅಂತ ಇಟ್ಟಿರೋ ತಾಳಿ ಇದೆಯಲ್ಲ, ಅದ್ರಲ್ಲೊಂದು ತಾಳಿನ ತಗೋ, ಅದನ್ನ ಕಟ್ಟಿಸ್ಕೋ, ಏನು ಪರವಾಗಿಲ್ಲ. ಏನಾದ್ರೆ ಏನಂತೆ, ನಿನ್ ಕತ್ತಿಗೆ ತಾಳಿ ಕಟ್ಟೋದು ಮುಖ್ಯ ಅಷ್ಟೇ ಅಲ್ವಾ? ನಿಮ್ಮಮ್ಮ ಹೇಳ್ದಾಗ ಮಾಡು. ಪ್ರಕೃತಿ ಎಚ್ಚರಿಕೆ ಕೊಡ್ತಿದ್ರು, ನಿನಗ್ ಬುದ್ಧಿ ಬಂದಿಲ್ವಾ ರುದ್ರಾಣಿ? ವಾತಾವರಣ 2 ದಿನದಿಂದ ಮಳೆ ಬರೋ ತರ ಇದೆ, ಅದಕ್ಕೆ ಮಿಂಚು ಬಂದಿದ್ದು, ಸಿಡಿಲ್ ಬಂದಿದ್ದು. ನೀವು ಅನವಶ್ಯಕವಾಗಿ ಏನೇನೋ ಊಹಿಸ್ಕೋಬೇಡಿ. ನೀನ್ ಬಾಮ್ಮ. ಕೂತ್ಕೊಮ್ಮ. ಅವನಿ ಕತ್ತಿಂದ ಇನ್ನೂ ತಾಳಿ ತೆಗ್ದಿಲ್ವಾ? ಸಿಡ್ಲು ಬಿತ್ತು ಅನ್ನೋ ಭಯದಲ್ಲಿ ಸುಮ್ಮನಾದ್ರು. ಈಗ ತೆಗಿತಾರೆ ಬಿಡು ಅಲೇಖ್ಯ. ಈಗ್ಲೂ ನಾನು ಕೊಟ್ಟ ಮಾತನ್ನ ಕಾಪಾಡ್ಕೋತಿದ್ದೀನಿ. ನನ್ನ ಭಾವನ ಹತ್ರ ನೀನೇ ತಾಳಿ ಕಟ್ಟಿಸ್ಕೊ, ನಾನು ತಾಳಿ ತೆಗೆಸ್ಕೋತೀನಿ. ಬಾವಾ, ಅದಲ್ಲ ಅವನಿ, ಇನ್ನೇನು ಯೋಚನೆ ಮಾಡಬೇಡ. ನಾವು 100 ಕಾಲದ ಜೀವನ ಅನ್ಕೊಂಡ್ವಿ, ದೇವ್ರು ಮಾತ್ರ ಇಷ್ಟೇ ನಿರ್ಧಾರ ಮಾಡಿದ್ದು. ಚಿಕ್ಕ ವಯಸ್ಸಿನಲ್ಲೇ ಅಲೇಖ್ಯ ನಿನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡಿದ್ಲು ಅಲ್ವಾ? ಅದಕ್ಕೆ ನೀವೇ ಜೊತೆಯಾಗಿರೋದು ಸರಿ ಅಂತ ದೇವ್ರು ನಿರ್ಧಾರ ಮಾಡಿದಾನೆ. ನಾನು ಮಧ್ಯದಲ್ಲಿ ಬಂದವಳು, ಮಧ್ಯದಲ್ಲೇ ಹೊರಟೋಗ್ತೀನಿ. ನೀವು 100 ಕಾಲ ಸಂತೋಷವಾಗಿ ಬಾಳಿ. ಅಲೇಖ್ಯ, ನನ್ನ ಭಾವನ್ನ ನಿನಗೊಪ್ಪಿಸ್ತಾ ಇದ್ದೀನಿ, ಹುಷಾರಾಗಿ ನೋಡ್ಕೋ. ನನ್ನ ರಾಮನ್ ಪಕ್ಕದಲ್ಲಿ ನಾನು ಸೀತೆ ಆಗ್ತೀನಿ ಅನ್ಕೊಂಡೆ. ಸೀತೆ ಸ್ಥಾನ ನಿನಗೆ ಸಿಗ್ತಾ ಇದೆ. ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ.
ತಾಳಿ ತೆಗಿ ಬಾವ. ನನ್ನ ಕೈಲಾಗಲ್ಲ ಅವನಿ. ತೆಗಿಲಿಲ್ಲ ಅಂದ್ರೆ ನನ್ ಮಂತ್ರ ಇದೆಯೇ ಹೊರತು ತೆಗೆಸೋದಕ್ಕೆ ಮಂತ್ರ ಇಲ್ಲಮ್ಮ. ಯಾವ ಶಾಸ್ತ್ರದಲ್ಲೂ ಬರ್ದಿಲ್ಲಮ್ಮ. ಸರಿ ಬಿಡಿ, ಏನಾದ್ರೇನು ತಾಳಿ ತೆಗಿಬೇಕು ಅಷ್ಟೇ ತಾನೇ. ಬಾವ, ಇನ್ನೇನು ಯೋಚನೆ ಮಾಡಬೇಡ. ಭಗವಂತ, ಇದು ತಪ್ಪಾದ್ರೆ ನನ್ನ ಪ್ರಾಣ ತಗೋ. ನನ್ನ ಭಾವ ಮಾತ್ರ ಕ್ಷೇಮವಾಗಿರ್ಬೇಕು. ಇನ್ನು ಎಷ್ಟೊತ್ತು ಈ ನಿಮ್ ನಾಟಕ? ಶ್ರೀಕರ್, ಬೇಗ ತಾಳಿ ತೆಗಿ. ಬೇಡ ಶ್ರೀಕರ್ ಅವರೇ, ನೀವು ಅವನಿ ಕತ್ತಿಂದ ತಾಳಿನ ತೆಗಿಬೇಡಿ. ಅವನಿನೇ ಶ್ರೀಕರ್ಗೆ ಸರಿಯಾದ ಹೆಂಡತಿ. ನಾನು ಅಂತ ಸ್ಥಾನಕ್ಕೆ ಅರ್ಹಳಲ್ಲ ಅಂತ ಪ್ರಕೃತಿ ಹೇಳ್ತೊಂದಿದ್ದು ನಿಜ. ರಾಮನ್ ಪಕ್ಕದಲ್ಲಿ ಸೀತೆನೇ ಇರಬೇಕು, ಇನ್ನೊಂದು ಹೆಣ್ಣಿರಬಾರ್ದು ಅಂತ ಆ ದೇವ್ರೇ ಸ್ವತಃ ಹೇಳ್ದಾಗ ಅನಿಸ್ತು. ಅಲೇಖ್ಯ, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಎಲ್ಲ ಗಂಡಂತ್ರ ದಾಟೋಯ್ತು ಅನ್ಕೊಂಡ್ರೆ ನೀನೇನ್ ಹೀಗ್ ಮಾತಾಡ್ತಿದ್ಯಾ? ಅಷ್ಟೊಂದು ಸೆಂಟಿಮೆಂಟಲ್ ಆಗಿ ನೀನ್ ಯೋಚನೆ ಮಾಡ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಇಂಥ ಒಳ್ಳೆ ಅವಕಾಶನ ಕೈ ಬಿಡ್ಬೇಡ. ಇಂಥ ಅದ್ಭುತವಾದ ಅವಕಾಶಗಳು ಮತ್ತೆ ಮತ್ತೆ ಬರಲ್ಲ ಅಲಕ್ಯ. ಬಾಯ್ ಮುಚ್ಚಿ. ಇದು ಅಲೇಖ್ಯ ಹೇಳ್ತಿರೋ ಮಾತುಗಳಲ್ಲ. ಅಲೇಖ್ಯ ಹತ್ರ ಆ ಅಮ್ಮನವರು ಹೇಳಿಸ್ತಿರೋ ಮಾತುಗಳು ಅಂತ ನನಗನ್ನಿಸ್ತಾ ಇದೆ. ಏನಾಯ್ತೆ ನಿನ್ಗೆ? ಕೊನೆ ನಿಮಿಷದಲ್ಲಿ ಯಾಕೆ ಹೀಗ್ ಮಾಡ್ಕೋತಿದ್ಯಾ? ಶ್ರೀಕರ್ ಜೊತೆ 100 ಕಾಲ ಸಂತೋಷವಾಗಿರ್ಬೇಕು ಅಂತ ಇಲ್ವಾ ನಿನ್ಗೆ? 100 ವರ್ಷ ಸಂತೋಷವಾಗಿರ್ಬೇಕು ಅಂದ್ರೆ ಶ್ರೀಕರ್ ಅವರು 100 ವರ್ಷ ಕ್ಷೇಮವಾಗಿ ಬದುಕಿರ್ಬೇಕಲ್ವಮ್ಮ? ನಾನು
ಅವನ್ ಯಾಕಂತ ಮಾತು ಹೇಳಿದ್ನು ಅಂತ ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಯ್ತು ಅಲ್ವಾ? ಶ್ರೀಕರ್ ಅವರು ಅವನೇ ಅಕ್ಕನ ಕತ್ತಿಂದ ತಾಳಿ ತೆಗೆದು ನನಗೆ ಮತ್ತೊಂದು ತಾಳಿ ಕಟ್ಟಿದ್ರೆ ಶ್ರೀಕರ್ ಅವರು ಜೀವಂತವಾಗಿರಲ್ಲ. ನಾನು ಹೇಳಿದ್ದು ನಿಜ. ಶ್ರೀಕರ್ ಅವರು ಜೀವಂತವಾಗಿರಬೇಕು ಅಂದರೆ ಅವನೇ ಅಕ್ಕನಿಗೆ ಗಂಡನಾಗಿರಬೇಕು. ನಿಮ್ಮೆಲ್ಲರಿಗೂ ಅರ್ಥ ಆಗೋ ಹಾಗೆ ಕೆಲವು ಘಟನೆಗಳನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪುರೋಹಿತ್ರೆ, ಏನಮ್ಮ, ಏನಾದರೂ ಸಮಸ್ಯೆನಾ? ಒಂದು ಸಮಸ್ಯೆಯಿಂದ ಪಾರಾಗ್ತಿದ್ದ ಹಾಗೆ ಮತ್ತೊಂದು ಸಮಸ್ಯೆನ ನನ್ನ ತಲೆ ಮೇಲೆ ಹಾಕೋದು ಈ ದೇವ್ರಿಗೆ ಅಭ್ಯಾಸನೇ ಅಲ್ವಾ? ನಿಮಗೆ ಬಂದಿರೋ ಸಮಸ್ಯೆ ಏನು ಅಂತ ಹೇಳಿಮ್ಮ. ಇದೇ ನನ್ನ ಸಮಸ್ಯೆ. ಒಂದು ಹೆಣ್ಣನ್ನು ಒಂದು ಗಂಡನ್ನು 100 ಕಾಲ ಬಂಧನದಲ್ಲಿಡುವಂತಹ ಪವಿತ್ರವಾದ ತಾಳಿ ಇದು. ಇದರಿಂದನೇ ನಿನಗೆ ಸಮಸ್ಯೆ ಅಂದ್ರೆ ಏನಮ್ಮ? ಆ 100 ಕಾಲದ ಬಂಧ ನಾಳೆ ಬೇರೆ ಆಗ್ತಾ ಇದೆ. ಒಂದಾಗಿರೋ ಇಬ್ಬರನ್ನು ಇದು ಬೇರೆ ಮಾಡ್ತಾ ಇದೆ. ಇದಕ್ಕೊಂದು ಮಾಡೋದು ಗೊತ್ತೇ ಹೊರತು ಬೇರೆ ಮಾಡೋದು ಗೊತ್ತಿಲ್ಲಮ್ಮ. ಬೇರೆ ಮಾಡೋದಕ್ಕೆ ಒಬ್ಳು ವ್ಯಕ್ತಿ ನಮ್ಮ ಮಧ್ಯೆ ಬಂದಿದ್ದಾಳೆ. ಅವಳ ಹೆಸರು ಅಲೇಖ್ಯ. ಅವಳು 15 ವರ್ಷದಿಂದ ನನ್ನ ಗಂಡನ ಆರಾಧಿಸ್ತಿದ್ದಾಳೆ. 10 ವರ್ಷ ಇದ್ದಾಗಲೇ ಅವಳ ಕತ್ತಿಗೆ ನನ್ನ ಗಂಡ ತಾಳಿ ಕಟ್ಟಿದ್ನಂತೆ. ಅದಕ್ಕೆ ನನ್ನ ಬಿಟ್ಟು ಹೋಗು ಅಂತಿದ್ದಾಳೆ. ಪರಿಸ್ಥಿತಿಗೆ ತಲೆ ತಗ್ಸಿ ನಾನು ಅದಕ್ಕೆ ಸಿದ್ಧ ಪಡ್ಬೇಕಾಗಿ ಬಂತು. 1-2 ಸಲ ನನ್ನ ಕತ್ತಿಂದ ಈ ತಾಳಿ ಬಿದ್ದೋದಾಗ ನನ್ನ ಗಂಡಂಗೆ ದೊಡ್ಡ ಅಪಾಯಗಳೇ ಎದುರಾಯ್ತು. ಸಾವಿನ ಅಂಚಿನವರೆಗೂ ಹೋಗಿ ಬಂದ್ರು. ತಾಳಿ ನನ್ನ ಕತ್ತಿಗೆ ಬಿದ್ದಿದ ತಕ್ಷಣ ನನ್ನ ಗಂಡ ಪ್ರಾಣಾಪಾಯದಿಂದ ಪಾರಾದ್ರು. ಯಾವ ಕ್ಷಣದಲ್ಲಾದ್ರೂ ಈ ತಾಳಿ ದೂರ ಆದ್ರೆ ನನ್ನ ಗಂಡ ಸತ್ತೋಗ್ತಾರೆ ಅಂತ ಒಬ್ರು ಸ್ವಾಮೀಜಿ ಅವತ್ತು ಎಚ್ಚರಿಕೆ ಕೊಟ್ಟಿದ್ರು. ನಾಳೆ ನಾನಿದನ್ನ ನನ್ನ ಕತ್ತಿಂದ ತೆಗಿಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ತೆಗೆದ ತಕ್ಷಣ ನನ್ನ ಗಂಡಂಗೆ ಪ್ರಾಣಾಪಾಯ ಬರುತ್ತೆ, ಸಾವು ಹುಡ್ಕೊಂಡು ಬರುತ್ತೆ. ನನ್ನ ಗಂಡ ಇನ್ನೊಂದು ಹೆಣ್ಣಿಗೆ ಸ್ವಂತ ಆಗ್ಬೇಕಾಗಿ ಬಂದ್ರು ತಾಳಿ ಅಂತೂ ನನ್ನ ಕತ್ತಲ್ಲೇ ಇರತ್ತೆ ಅನ್ಕೊಂಡಿದ್ದೆ. ಅಂತ ಅವಕಾಶ ಇಲ್ಲ ನನಗೆ. ಯಾವುದೇ ಪರಿಸ್ಥಿತಿಲೂ ಇದನ್ನ ನಾನು ತೆಗಿಲೇಬೇಕು. ನನ್ನ ಗಂಡನ್ನ ಅಲೇಖ್ಯ ಕೊಟ್ಟು ಮದ್ವೆ ಮಾಡಲೇಬೇಕು. ಈ ವಿಷಯನೆಲ್ಲ ಅವಳ ಹತ್ರ ಹೇಳಿದ್ರು ಕೂಡ ನಾಟಕ ಅಂದ್ಕೊಂತಾಳೆ ಹೊರತು ನಿಜಾನ ನಂಬೋದಿಲ್ಲ ಅವಳು. ಅದಕ್ಕೆ ನಂಗೆ ಭಯ ಆಗ್ತಾ ಇದೆ. ನಾನು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೇಬೇಕು. ಯಾಕೆ ಅಂದ್ರೆ ಅವಳದು 15 ವರ್ಷದ ಪ್ರೀತಿ. ಹಾಗೇನೆ ನನ್ನ ಗಂಡನ ಪ್ರಾಣಕ್ಕೆ ಯಾವುದೇ ಹಾನಿನೂ ಆಗ್ಬಾರ್ದು. ಆ ಹುಡುಗಿನ ಮದುವೆ ಆದ್ಮೇಲೆ ಅವ್ರಿಗೇನಾದ್ರೂ ಆದ್ರೆ ಅಲೇಖ್ಯಾಗೂ ಕೂಡ ಅನ್ಯಾಯ ಆಗ್ಬಿಡತ್ತೆ. ಪರಿಹಾರ ಹೇಳಿ ಪುರೋಹಿತ್ರೆ. ಆ ದೇವರೇ ಬರ್ದಿರೋದನ್ನ ನಾವು ಹೇಗೆ ಬದಲಾಯಿಸೋದಕ್ಕಾಗತ್ತಮ್ಮ? ತಾಳಿಲೇ ಗಂಡನ ಜೀವ ಅಡಗಿರೋವಾಗ ತ್ಯಾಗ ಮಾಡೋದು ಒಳ್ಳೇದಲ್ಲಮ್ಮ. ಆ ಹುಡುಗಿಗೆ ಈ ವಿಷಯನೆಲ್ಲ ವಿವರವಾಗಿ ಹೇಳಿ ಅವಳ ಮನಸ್ಸು ಬದಲಾಗುತ್ತೋ ಏನೋ. ಅಮ್ಮನ ಹಾಗೆ ಅಪ್ಪನ ಹಾಗೆ
ಅಕ್ಕನ ಹಾಗೆ ಸ್ನೇಹಿತೆ ಹಾಗೆ ಎಲ್ಲ ರೀತಿನಲ್ಲೂ ಹೇಳಿ ನೋಡ್ದೆ, ಆದ್ರೂ ಅವಳು ಕೇಳ್ತಾ ಇಲ್ಲ. ಗಂಡನ್ನೇ ತ್ಯಾಗ ಮಾಡೋದಿಕ್ ಹೊರಟಿರೋ ನಿನ್ನಂತ ಹೆಂಗಸನ್ನ ನಾನೆಲ್ಲೂ ನೋಡಿಲ್ಲಮ್ಮ. ಅತ್ತೆ ಪ್ರಾಣಕ್ಕೋಸ್ಕರ, ಅಮ್ಮನವ್ರ ವಿಗ್ರಹಕ್ಕೋಸ್ಕರ ತಲೆ ಬಾಗಿಸ್ದೆ ತಪ್ಪಲಿಲ್ಲ. ನೀವ್ ಹೇಳ್ದ ಹಾಗೆ ಹಣೆ ಬರಹನ ಯಾರು ಎದುರ್ಸೋಕ್ಕಾಗಲ್ಲ. ನಾಳೆ ಅವ್ರ ಮದ್ವೆನಲ್ಲಿ ನಾನು ಈ ತಾಳಿನ ತೆಗಿಬೇಕು. ಆ ಸಮಯದಲ್ಲಿ ಅವ್ರಿಗೇನು ಆಗದೆ ಇರೋ ಹಾಗೆ ಮೃತ್ಯುಂಜಯ ಯಾಗನ್ ಮಾಡಿ, ಮೃತ್ಯುಂಜಯ ಯಾಗನ್ ಮಾಡಿ, ಮೃತ್ಯುಂಜಯ ಯಾಗನ್ ಮಾಡಿ, ಮೃತ್ಯುಂಜಯ ಯಾಗನ್ ಮಾಡಿ, ಮದ್ವೆ ಆದ್ಮೇಲೆ ಅವರಿಬ್ರು ಸಂತೋಷವಾಗಿರೋ ಹಾಗೆ ಪೂಜೆ ಮಾಡಿ, ಅದಕ್ಕೆ ಎಷ್ಟೇ ಖರ್ಚಾದ್ರೂ ನಾನು ಕೊಡ್ತೀನಿ. ಇನ್ನೊಂದ್ಸಲ ಸರಿಯಾಗಿ ಯೋಚಿಸಮ್ಮ. ಬೇರೆ ಯೋಚನೆ ಇಲ್ಲ ಪುರೋಹಿತ್ರೆ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅವ್ರ ಪ್ರಾಣಕ್ಕೆ ಏನೂ ಆಗ್ಬಾರ್ದು. ಅವನಿ ಅಕ್ಕ ತನ್ನ ಗಂಡನ ಪ್ರಾಣಕ್ಕೋಸ್ಕರನೇ ಅಲ್ದೇನೆ ನಮ್ಮ ಮದ್ವೆ ಆದ್ಮೇಲೆ ನಾವಿಬ್ರು ಸಂತೋಷವಾಗಿರ್ಬೇಕು ಅಂತ ಕೇಳ್ಕೊಂಡ್ಲು. ಪೂಜೆ ಮಾಡೋಕ್ ಹೇಳಿದ್ಲು. ಯಾವ ಹೆಣ್ಣಾದ್ರೂ ಹಾಗೆ ಕೇಳ್ಕೋತಾಳ? ನಮ್ಮಲ್ಲಿ ಯಾರಿಗಾದ್ರೂ ಅದು ಸಾಧ್ಯ ಆಗತ್ತಾ? ಅವನಿಗಿಂತ ದೊಡ್ಡದಾಗಿ ಯಾರಾದ್ರೂ ಯೋಚನೆ ಮಾಡಕ್ಕಾಗತ್ತಾ? ತನ್ನ ಗಂಡನ ಪ್ರಾಣಕ್ಕೋಸ್ಕರ, ತನ್ನ ತಾಳಿಗೋಸ್ಕರ ಅಷ್ಟೆಲ್ಲ ಹೋರಾಡೋದನ್ನ ಕಣ್ಣಾರೆ ನೋಡಾದ್ಮೇಲೂ ಕೂಡ ಶ್ರೀಕರ್ ಮೇಲೆ ನನಗೆ ಆಸೆ ಸಾಯಲಿಲ್ಲ. ನನ್ನ ಪ್ರೀತಿನ ಸಾಯಿಸ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ಇಷ್ಟೊಂದು ದೂರ ಬಂದೆ. ಅವನು ಶ್ರೀಕರ್ ಪ್ರೀತಿನ ಕಣ್ಣಾರೆ ನೋಡಿದ್ದೀನಿ. ನನಗೆ ಗೊತ್ತಿರೋ ಹಾಗೆ ಈ ಜನರೇಷನಲ್ಲಿ ಇಂಥ ಪ್ರೇಮಿಗಳಿರೋದು ತುಂಬಾ ಕಡಿಮೆ. ಆ ಪ್ರೀತಿ ನನಗೆ ಬೇಕು ಅಂತ ಆಸೆ ಪಟ್ಟು ಹಸೆಮಣೆವರೆಗೂ ಬಂದೆ. ನಾನು ಆಸೆ ಪಟ್ಟಿದ್ದು ಎಷ್ಟು ತಪ್ಪು. 15 ವರ್ಷದಿಂದ ಮರದ ಮೇಲೆ ನೇತಾಡ್ತಾ ಇರೋ ತಾಳಿ ಸುಟ್ಟೋದಾಗ್ಲೂ ಕೂಡ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಲಿಲ್ಲ. ನಂದು ಎಂತ ದುರಾಸೆ ಅಂತ ಮನವರಿಕೆ ಆಯ್ತು. ಅದ್ಭುತವಾದ ಪ್ರೀತಿ ಮಧ್ಯ ಮೂರನೇ ವ್ಯಕ್ತಿ ಹೋಗ್ಬಾರ್ದು. ಅನ್ಯೋನ್ಯವಾದ ಜೋಡಿ ಮಧ್ಯದಲ್ಲಿ ನನ್ನಂತ ಹೆಣ್ಣು ಹೋಗ್ಬಾರ್ದು. ಇಂಥವ್ರನ್ನ ಬೇರೆ ಮಾಡಿದ್ರೆ ನಾನೆಲ್ಲಿ ಉದ್ಧಾರ ಆಗ್ತೀನಿ? ಶ್ರೀಕರ್ ಅವರನ್ನೇ ಸ್ವಂತ ಮಾಡ್ಕೊಂಡಾದ್ಮೇಲೆ ಅವ್ರಿಗೇನಾದ್ರೂ ಆಯ್ತು ಅಂದ್ರೆ ಅಷ್ಟಕ್ಕೂ ನನ್ನ ಜೀವನಕ್ಕೆ ಇನ್ನೇನು ಉಳಿಯುತ್ತೆ? ಅದಕ್ಕೆ ಅವನೇ ಅಕ್ಕನ ಗಂಡನ ಅವನಿಗೆ ಬಿಟ್ಕೊಡ್ತಿದ್ದೀನಿ. ನಿಮ್ಮೆಲ್ಲರಿಗೂ ಇನ್ನೊಂದು ವಿಷಯ ನಾನು ಹೇಳಬೇಕು. ನಾನು ಇಷ್ಟೊತ್ತು ಕಾಣಿಸ್ದೇ ಇರೋದಕ್ಕೆ ಕಾರಣ ಏನು ಗೊತ್ತಾ ನಿಮಗೆ? ಅವನಿಯವ್ರ ಅಕ್ಕ ಸುಜಾತ ಅವರು ನನ್ನ ಕಟ್ಟಾಕಿ ದೇವಸ್ಥಾನದ ಹಿಂದೆ ಬಚ್ಚಿಟ್ಟಿದ್ರು.